ನೀವು ವಾದವನ್ನ ಮಂಡನೆ ಮಾಡುವಾಗ ಇವೆಲ್ಲ ಅಂಶಗಳು ನಿಮಗೆ ನೆನಪಿರಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದು ಜನಧ್ವನಿ ಪರವಾಗಿ ನಿಮ್ಮ ಪಿಕೆ ಪ್ರಕಾಶ್ ಭಾರದ್ವಾಜ್. ಶುಭಾಗಲಿ. ಈ ದಿನ ಬೆಂಗಳೂರಿನ ಉದಯಭಾನು ಕಲಾ ಸಂಘದಲ್ಲಿ ಅನಾಕೃಷ್ಣರಾವ್ ನೆನಪಿನಲ್ಲಿ ಚರ್ಚಾ ಸ್ಪರ್ಧೆ ಜಿಲ್ಲಾ ಮಟ್ಟದಲ್ಲಿ ನಡೀತಿದೆ. ಈ ದಿನದ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ರಾಮೇಗೌಡರು ಈ ಕಾರ್ಯಕ್ರಮದ ಕುರಿತು ಎರಡು ಅನಿಸಿಕೆ ಹಂಚ್ಕೊತಾರೆ. ನಮಸ್ಕಾರ ಸರ್. ನಮಸ್ತೆ. ಉದಯಭಾನು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಚರ್ಚಾ ಸ್ಪರ್ಧೆ ವಿದ್ಯಾರ್ಥಿಗಳಿಗೆ ಅಂತರ ಕಾಲೇಜು PUC ಮತ್ತೆ ಉದಯಭಾನು ಕಲಾ ಸಂಘದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆ ನಡೆಯುತ್ತಿದೆ. ರಾಜ್ಯಾದ್ಯಂತ ಹಲವಾರು ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಯಾವ ಕಾಲೇಜಿಂದ ಬಂದಿದ್ದಾರೆ ಅವ್ರ ಹೆಸರು ತಿಳ್ಕೊಳ್ಳೋಣ. ನಮ್ಮ ಹೆಸರು ಉದಯಭಾನು ಕಲಾ ಸಂಘದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆ ನಡೆಯುತ್ತಿದೆ. ರಾಜ್ಯಾದ್ಯಂತ ಹಲವಾರು ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಯಾವ ಕಾಲೇಜಿಂದ ಬಂದಿದ್ದಾರೆ ಅವ್ರ ಹೆಸರು ತಿಳ್ಕೊಳ್ಳೋಣ. ನಮ್ಮ ಹೆಸರು ಕನಕಪುರದ ರೂರಲ್ ಕಾಲೇಜು, ಗ್ರಾಮಾಂತರ ಕಾಲೇಜು. ಈ ಕಾಲೇಜುಗಳಲ್ಲಿ ನಡೆಯುತ್ತಿದ್ದಂತ ರಾಜ್ಯ ಮಟ್ಟದ ಸ್ಪರ್ಧೆಗಳು, ಅದರಲ್ಲಿ ಭಾಗವಹಿಸ್ತಾ ಇದ್ದಂತ ವಿದ್ಯಾರ್ಥಿನಿಯರು ಈ ಸ್ಪರ್ಧೆಗಳಲ್ಲಿ ಹೆಸರಿಗೆ ಕಲಾ ಸಂಘ ಆದರೂ ಕೂಡ ಬೇರೆ ಬೇರೆ ಕಡೆ ನಡೀತಾ ಇದ್ದಂತ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಂತ ಸಂದರ್ಭ ನನ್ನ ನೆನಪಾಗ್ತಾ ಇದೆ. ಒಂದು ಉದಯಭಾನು ಕಲಾ ಸಂಘ, ಇನ್ನೊಂದು ಈ ಕಡೆ ನೋಡ್ಬೇಕು, ಹಂಗೆ ಇಟ್ಕೊಳ್ಳಿ. ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಹಿತ್ಯ, ಕಲೆ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಈ ಒಂದು ಉದಯಭಾನು ಕಲಾ ಸಂಘದ ಸಂಚಾಲಕರು ನಮ್ಮ ಜೊತೆಗಿದ್ದಾರೆ. ಒಂದು ಕಾರ್ಯಕ್ರಮ